ಮಕ್ಕಳಿಗೆ ಹೇಳ್ಕೊಡೋದು ಮಾತ್ರನೇ ಪೇರೆಂಟಿಂಗ್ ಆಗುತ್ತಾ? ನೀನು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದನ್ನು ಹೀಗೇ ಮಾಡಬೇಕು, ಈ ಥರ ನಾವು ಕೊಡೋ ಇನ್ಸ್ಟ್ರಕ್ಷನ್ಸಿಂದ ರೈಟ್ ಪೇರೆಂಟಿಂಗ್ ಆಗುತ್ತಾ? ಹಾಯ್, ಹೆಲೋ, ವೆಲ್ಕಮ್ ಯು ಆಲ್. ದಿಸ್ ಈಸ್ ಸೇರ್ಪು ಕವಿತಾ ವ್ಲಾಗ್ಸ್. ಒಂದು ಮಗು ಹುಟ್ಟಿದಾಗ ಒಬ್ಬ ತಾಯಿ ಮತ್ತು ಒಬ್ಬ ತಂದೆ ಇಬ್ಬರು ಕೂಡ ಹುಟ್ಟುತ್ತಾರೆ. ಹಾಗಾದರೆ ಈ ಕಲಿಕೆ ಅನ್ನೋದು ಮಗುಗೆ ಮಾತ್ರನೇ ಯಾಕೆ ಸೀಮಿತವಾಗಿರಬೇಕು? ತಂದೆ ತಾಯಿನೂ ಕಲಿಬೇಕಲ್ವಾ? ವಿ ಹ್ಯಾವ್ ಟು ರೇಸ್ ಆರ್ ಸೆಲ್ವ್ಸ್ ಫಸ್ಟ್ ಇನ್ ಆರ್ಡರ್ ಟು ರೇಸ್ ಆರ್ ಕಿಡ್ಸ್. ಮಕ್ಕಳ ಮನಸ್ಸು ಒಂದು ಸ್ಪಾಂಜ್ ರೀತಿ. ಅದರ ಸುತ್ತಮುತ್ತ ಏನೇ ನಡೆದ್ರೂ ಅದೆಲ್ಲನೂ ಅಬ್ಸರ್ವ್ ಮಾಡ್ಕೋತಾ ಇರುತ್ತೆ. ಅದು ನಮ್ಮ ಮಧ್ಯೆ ಇರುವಂತಹ ಪ್ರೀತಿ ಆಗಲಿ ಅಥವಾ ಕೋಪ ಆಗಲಿ ಅಥವಾ ನಮ್ಮ ಅಭ್ಯಾಸಗಳೇ ಆಗಲಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಾನು ಹೇಳಿದ್ದನ್ನು ಮಾಡಬೇಕು, ಆದರೆ ನಾನು ಮಾಡೋದನ್ನು ಮಾಡಬಾರ್ದು ಅಂತ ಹೇಳೋದು ಸರಿನಾ? ಮಕ್ಕಳು ಕೇಳಿ ಕಲಿಯೋಕ್ಕಿಂತ ನೋಡಿ ಕಲಿಯುವಂಥದ್ದೇ ಜಾಸ್ತಿ. ಮಕ್ಕಳನ್ನ ಬೆಳೆಸೋದು ಅನ್ನೋದರಲ್ಲಿ ನಾವು ಬೆಳೆಯುವಂಥದ್ದೇ ಜಾಸ್ತಿ ಇರುತ್ತೆ. ನಾವು ಮಕ್ಕಳ ಮುಂದೆ ಹೇಗಿರಬೇಕು, ಯಾವುದು ಸರಿ ಯಾವುದು ತಪ್ಪು, ನಾವು ನಡ್ಕೊಳ್ತಿರೋ ರೀತಿ ಕರೆಕ್ಟಾಗಿದೆಯಾ, ಇದನ್ನೆಲ್ಲನೂ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಸೊ ಟು ಕನ್ಕ್ಲೂಡ್, ಮಕ್ಕಳನ್ನ ನಾವು ಹೇಗಿರಬೇಕು ಅಂತ ಅನ್ಕೋತೀವೋ ಆ ಥರ ಫಸ್ಟು ನಾವಿರಬೇಕು. ಮಕ್ಕಳಿಗೆ ನಾವು ಹೇಳ್ತೀವಲ್ಲ, ದೊಡ್ಡವ್ರನ್ನ ನೋಡಿದ್ರೆ ರೆಸ್ಪೆಕ್ಟ್ ಮಾಡಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು, ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ. ಅದೇ ರೀತಿ ನಾವಿದ್ದಾಗ ನಮ್ಮನ್ನು ನೋಡಿ ಅವ್ರು ಕಲಿತಾರೆ. ಇಂಥ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ನ ಮಕ್ಕಳಿಗೆ ಕೊಟ್ಟರೆ ಸಾಕು, ಅವರ ಬೆಳವಣಿಗೆ ಅದೇ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಸೇರ್ಪು ಕವಿತಾ ವ್ಲಾಗ್ಸ್.